ಮಿತ್ರರೇ ನಮಸ್ಕಾರ. ಮಿತ್ರರೇ, ಎಲ್ಲರಿಗೂ ಕೂಡ ಗಣೇಶ ಚತುರ್ಥಿಯ ಹಾರ್ದಿಕ ಶುಭಾಶಯಗಳು. ಎಲ್ಲ ವೀಕ್ಷಕರಿಗೂ ಆ ಸಂಕಷ್ಟಹರ ವಿನಾಯಕ ಸನ್ಮಂಗಲವನ್ನು ಉಂಟು ಮಾಡಲಿ, ಸಮಸ್ತ ಭಾರತ ಸುಭಿಕ್ಷವಾಗಲಿ ಎಂದು ಆ ವಿಘ್ನೇಶ್ವರನಲ್ಲಿ ಪ್ರಾರ್ಥಿಸ್ತಾ ನಮ್ಮ ದೇಶದ ಬಗ್ಗೆ ಒಂದೊಳ್ಳೆಯ ಸುದ್ದಿಯನ್ನು ಹೇಳುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಪ್ರಧಾನಿ ನರೇಂದ್ರ ಮೋದಿ ಅವರು ಟ್ರಂಪ್ ಕರೆಯನ್ನು ಸ್ವೀಕರಿಸ್ತಾ ಇಲ್ಲ. ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ನರೇಂದ್ರ ಮೋದಿ ಅವರನ್ನು ಸಂಪರ್ಕಿಸೋದಕ್ಕೆ ಸತತ 4 ಬಾರಿ ಪ್ರಯತ್ನ ಮಾಡಿದ್ರೂ ಕೂಡ ಅವರ ಕರೆಯನ್ನು ಸ್ವೀಕರಿಸೋದಕ್ಕೆ ಭಾರತ ಒಪ್ಪುತ್ತಾ ಇಲ್ಲ, ನರೇಂದ್ರ ಮೋದಿ ಅವರು ಒಪ್ಪುತ್ತಾ ಇಲ್ಲ. ಈ ಸುದ್ದಿ ಭಾರತದ ಅನೇಕ ವೆಬ್ಸೈಟ್ಗಳಲ್ಲಿ ಪ್ರಕಟಗೊಳ್ಳೋದಕ್ಕೆ ಶುರುವಾಯಿತು. ಆರಂಭದಲ್ಲಿ ಈ ವಿಚಾರದಲ್ಲಿ ನನಗೆ ನಂಬಿಕೆ ಬಂದಿಲ್ಲ. ಯಾಕೆಂತಂದ್ರೆ ಅಮೆರಿಕದ ಅಧ್ಯಕ್ಷ ಕರೆ ಮಾಡಿದ್ರೂ ಕೂಡ ಪ್ರಧಾನಿಯವರು ಸ್ವೀಕರಿಸ್ತಾ ಇಲ್ಲ ಅಂತಂದ್ರೆ ಅರ್ಥ ಏನು? ಭಾರತ ಮತ್ತು ಅಮೆರಿಕದ ನಡುವೆ ಏನೇ ಭಿನ್ನಾಭಿಪ್ರಾಯಗಳಿದ್ರೂ ಕೂಡ ಎರಡೂ ಮಿತ್ರ ದೇಶಗಳೇ. ಅದರ ಜೊತೆಗೆ ಟ್ರಂಪ್ ಮತ್ತು ಮೋದಿ ಅವರ ನಡುವೆ ವೈಯಕ್ತಿಕ ಸಂಬಂಧ ಚೆನ್ನಾಗಿದೆಯಲ್ಲ, ಇಂತಹ ಪರಿಸ್ಥಿತಿಯಲ್ಲಿ ಕರೆ ಸ್ವೀಕರಿಸ್ತಾ ಇಲ್ಲ ಅನ್ನೋದಕ್ಕೆ ಏನು ಅರ್ಥ? ಇದಕ್ಕೆ ಪುರಾವೆಗಳೇನು? ಈ ಸುದ್ದಿಯ ಮೂಲವನ್ನು ಹುಡುಕ್ತಾ ಹೊರಟೆ. ಆಗ ಇದರ ಮೂಲ ಸಿಕ್ಕಿದ್ದು ಜರ್ಮನ್ ಪತ್ರಿಕೆಯಲ್ಲಿ. ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರು ಟ್ರಂಪ್ ಅವರ ಕರೆ ಸ್ವೀಕರಿಸ್ತಾ ಇಲ್ಲ ಅನ್ನುವಂತಹ ಸುದ್ದಿ ಜರ್ಮನ್ ಪತ್ರಿಕೆಯಲ್ಲಿ ಬಹಳ ದೊಡ್ಡದಾಗಿ ಪಬ್ಲಿಷ್ ಆಗಿದೆ. ಇದು ಮೂಲತಃ ಜರ್ಮನ್ ಲ್ಯಾಂಗ್ವೇಜ್ ನಲ್ಲಿತ್ತು. ನನಗಂತೂ ಜರ್ಮನ್ ಲ್ಯಾಂಗ್ವೇಜ್ ಅರ್ಥನೂ ಆಗೋದಿಲ್ಲ. ಹೀಗಾಗಿ ಅದನ್ನ ಇಂಗ್ಲಿಷ್ಗೆ ಟ್ರಾನ್ಸ್ಲೇಟ್ ಮಾಡಿ ಓದುವಂತಹ ಪ್ರಯತ್ನ ಮಾಡಿದಂತಹ ಸಂದರ್ಭದಲ್ಲಿ ಒಂದಷ್ಟು ಅಚ್ಚರಿಯ ಸಂಗತಿಗಳು ಬೆಳಕಿಗೆ ಬಂದವು. ಕೇವಲ ಆ ಆರ್ಟಿಕಲ್ ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಟ್ರಂಪ್ ಅವರ ಕರೆಯನ್ನ ಸ್ವೀಕರಿಸ್ತಾ ಇಲ್ಲ ಅಂತ ಅಂದಿದ್ರೆ ಅದಕ್ಕಷ್ಟು ವೆಯ್ಟ್ ಇರ್ತಿರ್ಲಿಲ್ಲ. ಇದೇನೋ ಕಪೋಲ ಕಲ್ಪಿತ ಕಟ್ಟುಕತೆ ಇರಬಹುದೇನೋ ಅಂತ ಅನಿಸ್ತಾ ಇತ್ತು. ಆದ್ರೆ ಜರ್ಮನ್ ಪತ್ರಿಕೆ ಬಹಳ ಲಾಜಿಕ್ ಆಗಿ ಈ ಆರ್ಟಿಕಲ್ ಅನ್ನ ಬರೆದಿದೆ. ಜೊತೆಗೆ ಮಿತ್ರರೇ, ಪಾಶ್ಚಿಮಾತ್ಯರು ಭಾರತವನ್ನು ನೋಡುವ ರೀತಿ ಯಾವ ರೀತಿಯಾಗಿ ಬದಲಾಗ್ತಾ ಇದೆ, ಭಾರತ ಒಂದು ಗಟ್ಟಿ ನಿರ್ಧಾರ ಕೈಗೊಂಡ ಕಾರಣದಿಂದಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತದ ಕೀರ್ತಿ ಯಾವ ರೀತಿಯಾಗಿ ಜಾಸ್ತಿ ಆಗ್ತಾ ಇದೆ, ಭಾರತವನ್ನು ಫಾಲೋ ಮಾಡೋದಕ್ಕೆ ಬೇರೆ ದೇಶಗಳು ಯಾವ ರೀತಿಯಾಗಿ ಯತ್ನ ಮಾಡ್ತಾ ಇದ್ದಾವೆ, ಇದೆಲ್ಲವೂ ಕೂಡ ಈ ಆರ್ಟಿಕಲ್ನಿಂದ ಗೊತ್ತಾಗ್ತಾ ಇದೆ. ಹೀಗಾಗಿ ನಿಮಗೆ ಈ ವಿಡಿಯೋ ಮಾಡಿ ತಿಳಿಸಲೇಬೇಕು ಅಂತ ಅನಿಸ್ತು. ಒಂದಷ್ಟು ಇಂಟ್ರೆಸ್ಟಿಂಗ್ ಅಂಶಗಳಿದಾವೆ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, ಈ ಪಾಶ್ಚಿಮಾತ್ಯ ಪತ್ರಿಕೆಗಳಲ್ಲಿ ಭಾರತದ ಬಗ್ಗೆ ಒಂದು ಒಳ್ಳೆಯ ಸುದ್ದಿ ಪ್ರಕಟಗೊಂಡಿದ್ದನ್ನು ನೀವೆಲ್ಲಾದರೂ ನೋಡಿದ್ದೀರಾ? ಅವರು ಏನೇ ಆದರೂ ಕೂಡ ಭಾರತವನ್ನು ಟೀಕಿಸ್ತಾರೆ, ಭಾರತ ಸರ್ಕಾರವನ್ನು ಟೀಕಿಸ್ತಾರೆ. ಈ ಪಾಶ್ಚಿಮಾತ್ಯ ಪತ್ರಿಕೆಗಳಿಗೆ ಭಾರತದ ಸಂಸ್ಕೃತಿ ಹಿಡಿಸಲ್ಲ, ಭಾರತದ ರಾಜಕೀಯ ಹಿಡಿಸಲ್ಲ, ಇಲ್ಲಿನ ಧರ್ಮ ಹಿಡಿಸಲ್ಲ. ಇದೆಲ್ಲವುದನ್ನು ಟೀಕಿಸಿ ಒಂದಲ್ಲ ಒಂದು ರೀತಿಯಲ್ಲಿ ಹೀಗಳೆಯುವಂತಹ ಕೆಲಸವನ್ನೇ ಈ ವೆಸ್ಟರ್ನ್ ಮೀಡಿಯಾಗಳು ಮಾಡ್ತಲೇ ಇರ್ತವೆ. ಆದರೆ ಮೊಟ್ಟ ಮೊದಲ ಬಾರಿಗೆ ಜರ್ಮನ್ ಪತ್ರಿಕೆಯಲ್ಲಿ ಒಂದು ವ್ಯಾಲಿಡ್ ಆದಂತಹ ಆರ್ಟಿಕಲ್ ಅನ್ನು ಬರೆಯಲಾಗಿದೆ. ಈ ಆರ್ಟಿಕಲ್ನಲ್ಲಿ ಮೇಜರ್ ಆಗಿ ಅವರು ಹೆಡ್ಲೈನ್ ಹಾಕಿ ಬರೆದಿರುವಂತಹದ್ದು, ಪ್ರಧಾನಿ ನರೇಂದ್ರ ಮೋದಿ ಅವರು ಟ್ರಂಪ್ ಅವರ ಕರೆಯನ್ನು ಸ್ವೀಕರಿಸ್ತಾ ಇಲ್ಲ, ಟ್ರಂಪ್ 4 ಬಾರಿ ಮೋದಿಯನ್ನು ಸಂಪರ್ಕ ಮಾಡುವಂತ ಯತ್ನ ಮಾಡಿದ್ರು, ಆದರೂ ಕೂಡ ಮೋದಿ ಅದನ್ನು ನಿರಾಕರಿಸಿದ್ರು ಅಂತ ಬರೆಯಲಾಗಿದೆ. ಆದರೆ ಅನಂತರದಲ್ಲಿ ಕೆಲವೊಂದಷ್ಟು ಅಂಶಗಳನ್ನು ಅವರು ಮೆನ್ಷನ್ ಮಾಡಿದ್ದಾರೆ. ಯಾಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಕರೆ ಸ್ವೀಕರಿಸ್ತಾ ಇಲ್ಲ, ಅದಕ್ಕೇನು ಕಾರಣ, ಟ್ರಂಪ್ ಅವರು ಯಾರ್ಯಾರಿಗೆ ಎಂತೆಂತಹ ಧೋಖಾ ಮಾಡಿದ್ದಾರೆ, ನರೇಂದ್ರ ಮೋದಿ ಅವರು ಟ್ರಂಪ್ ಜೊತೆಗಿನ ಸಂಬಂಧವನ್ನು ಮುರಿದುಕೊಳ್ಳುವಂತಹ ನಿರ್ಧಾರಕ್ಕೆ ಬಂದಿದ್ದಾದರೂ ಯಾಕೆ, ಇದೆಲ್ಲದರ ಬಗ್ಗೆ ಬಹಳ ಸವಿಸ್ತಾರವಾಗಿ ಈ ಆರ್ಟಿಕಲ್ನಲ್ಲಿ ಮೆನ್ಷನ್ ಮಾಡಲಾಗಿದೆ. ಪಾಶ್ಚಿಮಾತ್ಯ ಪತ್ರಿಕೆಗಳಲ್ಲಿ ಈ ರೀತಿಯ ಆರ್ಟಿಕಲ್ಗಳನ್ನು ನೋಡುವಂಥದ್ದು ಬಹಳ ಕಡಿಮೆ. ಆದರೆ ಜರ್ಮನ್ ಪತ್ರಿಕೆ ಈ ಕೆಲಸವನ್ನು ಮಾಡಿದ್ರಿಂದಾಗಿ ಒಂಥರ ಖುಷಿ ಆಗ್ತಾ ಇದೆ. ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕರೆ ಮಾಡಿದ್ರೂ ಕೂಡ ಅದನ್ನು ಸ್ವೀಕರಿಸದಷ್ಟರ ಮಟ್ಟಿಗೆ ಮೋದಿ ಮತ್ತು ಟ್ರಂಪ್ ಸಂಬಂಧ ಹಾಳಾಗಿದೆಯಾ ಕೇಳಿದ್ರೆ ಒಂದು ಹಂತಕ್ಕೆ ಹೌದು ಅನ್ನುವಂತಹ ಉತ್ತರ ಸಿಗುತ್ತೆ. ಮಿತ್ರರೇ, ಸದ್ಯದ ಪರಿಸ್ಥಿತಿಯಲ್ಲಿ ಭಾರತ ಮತ್ತು ಅಮೆರಿಕದ ಸಂಬಂಧ ಸಂಪೂರ್ಣವಾಗಿ ಹಾಳಾಗಿ ಹೋಗ್ಬಿಟ್ಟಿದೆ, ಬಹಳ ಕೆಟ್ಟೆ ಹೋಗ್ಬಿಡ್ತು ಅಂತ ಹೇಳೋದಕ್ಕೆ ನಾನು ರೆಡಿ ಇಲ್ಲ. ನೀವೆಲ್ಲ ನೋಡಿದ್ರಿ ಕೆನಡಾ ಮತ್ತು ಭಾರತದ ಸಂಬಂಧ ಯಾವ ರೀತಿಯಾಗಿ ಆಗಿತ್ತು ಆ ಟ್ರುಡೋ ಕಾರಣದಿಂದ ಅಂತ. ಕೆನಡಾದ ಡಿಪ್ಲೊಮ್ಯಾಟ್ಗಳನ್ನೆಲ್ಲ ಉಚ್ಚಾಟಿಸುವಂತಹ ತೀರ್ಮಾನವನ್ನು ಭಾರತ ಸರ್ಕಾರ ಕೈಗೊಂಡಿತ್ತು. ಎರಡೂ ದೇಶಗಳ ನಡುವೆ ಒಂದು ಬೂದಿ ಮುಚ್ಚಿದ ಕೆಂಡದ ವಾತಾವರಣ ನಿರ್ಮಾಣ ಆಗಿತ್ತು. ಆ ಮಟ್ಟಿಗೆ ಕೆನಡಾ ಮತ್ತು ಭಾರತದ ಸಂಬಂಧ ಹಾಳಾಗಿತ್ತು. ಆದರೆ ಅಮೆರಿಕ ವಿಚಾರದಲ್ಲಿ ಹಾಗೇನೂ ಆಗಿಲ್ಲ. ಈಗಲೂ ಸಹ ನಾವು ಅಮೆರಿಕದಿಂದ ಅನೇಕ ಶಸ್ತ್ರಾಸ್ತ್ರಗಳನ್ನು ಖರೀದಿ ಮಾಡ್ತಾ ಇದ್ದೀವಿ, ಡಿಫೆನ್ಸ್ ಒಪ್ಪಂದಗಳಿದ್ದಾವೆ, ವ್ಯಾಪಾರ ವ್ಯವಹಾರ ಅದೇ ರೀತಿಯಾಗಿ ನಡೀತಾ ಇದೆ. ಏನು ಕೇಳಿದ್ರೆ ಭಾರತದ ಮೇಲೆ ಅವರು ವಿಪರೀತವಾದಂತಹ ಟ್ಯಾರಿಫ್ ಹಾಕಿದ್ದಾರೆ. ಜೊತೆಗೆ ರಷ್ಯಾದಿಂದ ಆಯಿಲ್ ಖರೀದಿ ಮಾಡ್ತಿರುವ ವಿಚಾರದಲ್ಲಿ ನಮಗೆ ಧಮಕಿ ಹಾಕ್ತಾ ಇದ್ದಾರೆ. ಭಾರತ ಏನು ಹೇಳ್ತಾ ಇದೆ, ನಮ್ಮ ಫಾರಿನ್ ಪಾಲಿಸಿಯನ್ನು ಬೇರೆಯವರು ಡಿಕ್ಟೇಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ, ನಮ್ಮ ದೇಶಕ್ಕೆ ಏನು ಒಳ್ಳೆಯದು ಕೆಟ್ಟದು ಅನ್ನೋದನ್ನು ನಾವು ನಿರ್ಧಾರ ಮಾಡ್ತೀವಿ. ಭಾರತದಲ್ಲಿರುವಂಥ ರಷ್ಯಾದ ರಾಯಭಾರಿ ಕೂಡ ಇದನ್ನೇ ಹೇಳಿದ್ದಲ್ವಾ, ನಾವು ಕೇವಲ ರಷ್ಯಾದಿಂದ ಮಾತ್ರ ಆಯಿಲನ್ನು ಖರೀದಿ ಮಾಡ್ತೀವಿ ಅಂತಲ್ಲ, ನಮಗೆ ಬೆಟರ್ ಡೀಲ್ ಯಾರ ಜೊತೆಗಾಗುತ್ತೋ ಅವರಿಂದ ನಾವು ಖರೀದಿ ಮಾಡ್ತೀವಿ. ರಷ್ಯಾ ಅಂತ ನಾವೇನು ಸ್ಟಿಕ್ ಆನ್ ಆಗಿಲ್ಲ. ಈಗ ಅಮೆರಿಕ ನಮಗೆ ಈ ರೀತಿ ಆಫರ್ ಕೊಟ್ಟರೂ ಕೂಡ ನಾವು ಅದನ್ನು ಖರೀದಿ ಮಾಡೋದಕ್ಕೆ ಸಿದ್ಧ ಅನ್ನುವಂಥ ಸಂದೇಶವನ್ನು ಭಾರತ ಕೊಟ್ಟಿತ್ತು. ಇನ್ನೊಂದು ಕಡೆ ಭಾರತದ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಏನು ಹೇಳಿದರು, ಈಗ ಅಮೆರಿಕ ಆಗಿರಬಹುದು ಅಥವಾ ವೆಸ್ಟರ್ನ್ ಕಂಟ್ರೀಸ್ ಆಗಿರಬಹುದು, ಅವರಿಗೆ ಭಾರತದಿಂದ ಪೆಟ್ರೋಲ್ ಡೀಸೆಲ್ ತರಿಸ್ಕೊಳ್ಳೋದು ಬೇಕಾಗಿಲ್ಲ, ಇಷ್ಟ ಇಲ್ಲ ಅಂತಾದರೆ ಅವರು ಬಿಟ್ಟು ಬಿಡಲಿ, ನಾವೇನು ಅವ್ರಿಗೆ ಒತ್ತಾಯ ಮಾಡ್ತಾ ಇಲ್ಲ ಅಂತ ಮಾರ್ಮಿಕವಾಗಿ ಆ ದೇಶಗಳಿಗೆ ತಿವಿಯುವಂತಹ ಕೆಲಸ ಮಾಡಿದ್ರು. ಅಂದರೆ ಭಾರತ ಸ್ಪಷ್ಟವಾದ ಸಂದೇಶವನ್ನು ಅಮೆರಿಕ ಕೊಡ್ತಾ ಇದೆ, ನಮ್ಮ ಫಾರಿನ್ ಪಾಲಿಸಿ ಸ್ವತಂತ್ರವಾದದ್ದು, ಈ ವಿಚಾರದಲ್ಲಿ ಮೂರನೇ ದೇಶ ಮೂಗು ತೂರಿಸುವಂತಹ ಕೆಲಸ ಮಾಡಿದ್ದೆ ಆದರೆ ಅದನ್ನು ಭಾರತ ಒಪ್ಕೊಳ್ಳೋದಿಲ್ಲ, ಭಾರತದ ಮೋದಿ ಸರ್ಕಾರ ಒಪ್ಕೊಳ್ಳೋದಿಲ್ಲ ಅನ್ನುವಂಥ ಸಂದೇಶವನ್ನ ಈಗಾಗಲೇ ನಮ್ಮ ದೇಶ ರವಾನಿಸಿದೆ. ಟ್ರಂಪ್ ಭಾರತದಿಂದ ಈ ಪರಿಯ ನಿರ್ಧಾರಗಳನ್ನು ನಿರೀಕ್ಷಣೆ ಮಾಡಿರಲಿಲ್ಲ.
ಭಾರತದ ಮೇಲೆ ಒತ್ತಡ ಹಾಕಿಬಿಟ್ರೆ ಅವರು ಬಗ್ಗಿ ಬಿಡ್ತಾರೆ, ನಾನು ಹೇಳದಂತಹ ಟ್ರೇಡ್ ಡೀಲ್ ನಡೆದು ಹೋಗುತ್ತೆ ಅಂತಲೇ ಟ್ರಂಪ್ ಭಾವಿಸಿದ್ರು. ಆದರೆ ಭಾರತ ಸರ್ಕಾರ ಇದಕ್ಕೆ ಡೋಂಟ್ ಕೇರ್ ಹೇಳಿದೆ. ಇದಕ್ಕೆ ಕಾರಣ ಕೂಡ ಇದೆ. ಭಾರತದ ಈ ನಿರ್ಧಾರಗಳು ಟ್ರಂಪ್ ಅವರನ್ನ ಕೂಡ ಒಂದು ಹಂತಕ್ಕೆ ಒತ್ತಡಕ್ಕೀಡು ಮಾಡಿದೆ. ಅದಕ್ಕೋಸ್ಕರವಾಗಿ ಭಾರತವನ್ನ ಕಟ್ಟಿ ಹಾಕೋದಕ್ಕೆ, ಭಾರತವನ್ನ ಬಗ್ಗಿಸೋದಕ್ಕೆ ಟ್ರಂಪ್ ನಾನಾ ರೀತಿಯ ತಂತ್ರಗಾರಿಕೆಯನ್ನ ಈಗಲೂ ಸಹ ಮಾಡ್ತಾ ಇದ್ದಾರೆ. ಮೋದಿಗೆ ಕರೆ ಮಾಡಿದ್ದು ಕೂಡ ಅದರ ಒಂದು ಭಾಗವೇ ಆಗಿರಬಹುದು. ಮಿತ್ರರೇ, ಇಲ್ಲಿ ಒಂದು ಗಮನಿಸಬೇಕಾದ ಅಂಶ ಏನು ಕೇಳಿದ್ರೆ, ಈಗ ಅಧ್ಯಕ್ಷರು ಇನ್ನೊಂದು ದೇಶದ ಪ್ರಧಾನಿಗೆ ಕರೆ ಮಾಡ್ತಾರೆ ಅಥವಾ ನಮ್ಮ ಪ್ರಧಾನಿ ಇನ್ನೊಂದು ದೇಶದ ಅಧ್ಯಕ್ಷರಿಗೆ ಕರೆ ಮಾಡ್ತಾರೆ ಅಂತಂದ್ರೆ ಅದೇನು ಮೊಬೈಲ್ ತೆಗೆದುಕೊಂಡು ನಾವು ಬೇರೆಯವ್ರಿಗೆ ಕಾಲ್ ಮಾಡ್ತೀವಲ್ಲ, ಹಾಗಲ್ಲ. ಅದು ಪೂರ್ವ ನಿರ್ಧಾರಿತ ಆಗಿರುತ್ತೆ. ಅಮೆರಿಕದ ವೈಟ್ ಹೌಸ್ ಭಾರತದ PMO ಅನ್ನು ಸಂಪರ್ಕಿಸುತ್ತೆ, ಮಾತನಾಡೋದಕ್ಕೆ ಸಮಯ ನಿಗದಿ ಮಾಡೋದಕ್ಕೂ ಕೂಡ ಕೇಳ್ಕೊಳ್ಳುತ್ತೆ. ಅದೊಂದು ದೊಡ್ಡ ಪ್ರಕ್ರಿಯೆ. ಮೋದಿ ಹಿಂದಿಯಲ್ಲಿ ಮಾತನಾಡ್ತಾರೆ, ಅದನ್ನ ಟ್ರಾನ್ಸ್ಲೇಟ್ ಮಾಡಲಾಗುತ್ತೆ. ಟ್ರಂಪ್ ಇಂಗ್ಲಿಷ್ನಲ್ಲಿ ಮಾತನಾಡ್ತಾರೆ, ಅದನ್ನ ಹಿಂದಿಗೆ ಟ್ರಾನ್ಸ್ಲೇಟ್ ಮಾಡಲಾಗುತ್ತೆ. ಹೀಗಾಗಿ ಈ ನಾಯಕರ ನಡುವಿನ ಮಾತುಕತೆ ಅರ್ಧ ಗಂಟೆ ನಡೀತು, ಮುಕ್ಕಾಲು ಗಂಟೆ ನಡೀತು ಅಂತೆಲ್ಲ ನೀವು ಸುದ್ದಿ ಕೇಳ್ತೀರಿ. ಅಷ್ಟೆಲ್ಲ ಹೊತ್ತು ಏನ್ ಮಾತನಾಡ್ತಾರೆ ಕೇಳಿದ್ರೆ ಈ ಟ್ರಾನ್ಸ್ಲೇಟ್ ಮಾಡುವಂತಹ ಪ್ರಕ್ರಿಯೆಗೆ, ಜೊತೆಗೆ ಈ ಫೋನಿನ ಪ್ರಕ್ರಿಯೆಗೆ ಸಾಕಷ್ಟು ಸಮಯ ಹಿಡಿದು ಬಿಡುತ್ತೆ. ಈಗ ಟ್ರಂಪ್ ಅವರ 4 ಬಾರಿಯ ಕರೆಯನ್ನ ಮೋದಿ ಸ್ವೀಕರಿಸಿಲ್ಲ ಅಂತಂದ್ರೆ ಟ್ರಂಪ್ ಅವರೇ ನೇರವಾಗಿ ಮೊಬೈಲ್ ತೆಗೆದುಕೊಂಡು ಮೋದಿ ಕಾಲ್ ಮಾಡಿದ್ದಾರೆ ಅಂತ ಅರ್ಥ ಅಲ್ಲ. ವೈಟ್ ಹೌಸ್ ಭಾರತವನ್ನ ಸಂಪರ್ಕ ಮಾಡಿರುತ್ತೆ. ಟ್ರಂಪ್ ಮೋದಿಯ ಜೊತೆಗೆ ಮಾತನಾಡೋದಕ್ಕೆ ಬಯಸ್ತಾ ಇದ್ದಾರೆ, ಸಮಯ ನಿಗದಿ ಮಾಡಿ ಅಂತ. ಆಗ ಭಾರತ ಸರ್ಕಾರ ಅದನ್ನ ಡಿನೈ ಮಾಡಿರುತ್ತೆ. ಈಗ ಜರ್ಮನಿಯ ಪತ್ರಿಕೆ ಮೋದಿ ಕರೆ ಸ್ವೀಕರಿಸಿಲ್ಲ ಅಂತ ಮಾತ್ರ ಹೇಳಿಲ್ಲ, ಅದಕ್ಕೆ ಅವರು ಒಂದಷ್ಟು ಕಾರಣವನ್ನ ಕೂಡ ಕೊಟ್ಟಿದ್ದಾರೆ. ಅದು ಬಹಳ ಇಂಟ್ರೆಸ್ಟಿಂಗ್ ವಿಚಾರ. ಅದೇನು ಕೇಳಿದ್ರೆ, ಮೋದಿ ಹೆಚ್ಚಾಗಿ ಈ ಫೋನ್ ಇನ್ ಡಿಪ್ಲೊಮೆಸಿಯಲ್ಲಿ ನಂಬಿಕೆಯನ್ನೇ ಇಟ್ಟಿಲ್ಲ. ಮಿತ್ರರೇ, ಈ ಪಾಯಿಂಟ್ ಅನ್ನ ನೋಡಿಯೇ ನನಗೆ ಜರ್ಮನ್ ಪತ್ರಿಕೆ ಒಂದಷ್ಟು ಸತ್ಯವನ್ನ ಪ್ರಕಟಿಸಿದೆ ಅಂತ ಅನಿಸಿದ್ದು. ಮೋದಿ ಫೋನ್ ಡಿಪ್ಲೊಮೆಸಿಯಲ್ಲಿ ನಂಬಿಕೆ ಇಟ್ಟಿಲ್ಲ ಅಂತ ಇವ್ರು ಹೇಳ್ತಾ ಇದಾರಲ್ಲ, ಅದು ಸತ್ಯವೂ ಕೂಡ ಹೌದು. ಯಾಕೆ ಕೇಳಿದ್ರೆ ಈ ಟ್ರಂಪ್ ಬಹಳ ದೋಖ ಮಾಡುವಂತಹ ವ್ಯಕ್ತಿ. ನಿಮಗೆಲ್ಲ ಗೊತ್ತು, ಟ್ರಂಪ್ ಒಬ್ಬ ರಾಜಕಾರಣಿ ಅಲ್ಲ. ಆತನ ವ್ಯಕ್ತಿತ್ವ ಯಾವ ರೀತಿಯಾದದ್ದು ಅಂತಂದ್ರೆ ಈ ಸ್ಮಗಲ್ ಗೂಡ್ಸ್ ಗಳನ್ನೆಲ್ಲ ವ್ಯಾಪಾರ ಮಾಡುವಂತಹ ಡಾಕು ರೀತಿಯದ್ದು. ಬೆದರಿಸೋದು, ಹೆದರಿಸೋದು, ಹಿಂದುಗಡೆಯಿಂದ ಚೂರಿ ಹಾಕುವಂತಹದ್ದು, ಇದೆಲ್ಲವೂ ಟ್ರಂಪ್ ಅವರ ಫಾರಿನ್ ಪಾಲಿಸಿಯ ಭಾಗ. ಆದ್ರೆ ಮೋದಿ ಹಾಗಲ್ಲ, ಒಬ್ಬ ಸೀಸನ್ ಪಾಲಿಟಿಷಿಯನ್. ಇಲ್ಲಿ ಭಾರತದ ಹಿತಾಸಕ್ತಿಯನ್ನ ಕಾಯ್ದುಕೊಳ್ಳೋದ್ರ ಜೊತೆಗೆ ತನ್ನ ರಾಜಕೀಯ ಹಿತಾಸಕ್ತಿಯನ್ನ ಕಾಯ್ದುಕೊಳ್ಳೋದು ಕೂಡ ನರೇಂದ್ರ ಮೋದಿ ಅವರಿಗೆ ಮುಖ್ಯ ಆಗತ್ತೆ. ಈಗ ಒಂದು ವೇಳೆ ಟ್ರಂಪ್ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಕರೆ ಮಾಡಿರುವಂತಹ ವಿಚಾರದಲ್ಲೂ ಕೂಡ ರಾಜಕೀಯ ಲಾಭ ಪಡೆಯೋದಕ್ಕೆ ಹೊರಟು ಬಿಡಬಹುದು. ಅದು ಹೇಗೆ ಕೇಳಿದ್ರೆ, ಮೋದಿ ಜೊತೆಗೆ ಮಾತನಾಡಿದಂತಹ ಕೆಲವೊಂದಷ್ಟು ಅಂಶಗಳನ್ನು ಲೀಕ್ ಮಾಡಬಹುದು. ವಿಯೆಟ್ನಾಂ ವಿಚಾರದಲ್ಲಿ ಟ್ರಂಪ್ ಮಾಡಿದ್ದೇ ಇದನ್ನ. ವಿಯೆಟ್ನಾಂ ಜೊತೆಗೆ ಅವರೊಂದು ಒಪ್ಪಂದ ಮಾಡ್ಕೊಂಡಿದೀವಿ ಅಂತ ಘೋಷಣೆ ಮಾಡಿದ್ರಲ್ಲ, ಬಹಳಷ್ಟು ಬೆದರಿಸುವ ತಂತ್ರ, ಹೆದರಿಸುವ ತಂತ್ರ ಮಾಡಿದ್ರು, ಕೆಲವೊಂದಷ್ಟು ಅಂಶಗಳನ್ನು ಲೀಕ್ ಮಾಡಿದ್ರು. ಟ್ರಂಪ್ ವ್ಯಕ್ತಿತ್ವವೇ ಆಗಿದೆ. ತುಂಬಾ ಕೀಳುಮಟ್ಟಕ್ಕೆ ಇಳಿಯುವಂತಹ ಮನುಷ್ಯ ಆತ. ನಮ್ಮ ದೇಶದ ರಾಜಕಾರಣ ನಿಮಗೆಲ್ಲ ಗೊತ್ತಲ್ಲ. ಆಪರೇಷನ್ ಸಿಂಧೂರವನ್ನು ನಿಲ್ಲಿಸಿದ್ದೆ ನಾನು, ಸೀಸ್ ಫೈರ್ ಮಾಡಿಸಿದ್ದೆ ನಾನು ಅಂತ ಟ್ರಂಪ್ ಹೇಳದಂತಹ ಸುಳ್ಳು ಭಾರತದಲ್ಲಿ ಯಾವ ಮಟ್ಟಿಗೆ ಚರ್ಚೆ ಆಯಿತು. ನಮ್ಮ ರಾಹುಲ್ ಗಾಂಧಿ ಅವರಂತೂ ನರೇಂದ್ರ ಮೋದಿ ಅವರು ಸರೆಂಡರ್ ಆಗಿಬಿಟ್ರು, ನರೇಂದರ್ ಸರೆಂಡರ್ ಅಂತೆಲ್ಲ ಅಪಪ್ರಚಾರ ಮಾಡೋದಕ್ಕೆ ಶುರು ಮಾಡಿಬಿಟ್ರು. ಈಗ ಅದೇ ನರೇಂದ್ರ ಮೋದಿ ಟ್ರಂಪ್ ಅವರ ಮುಂದೆ ಸೆಡ್ಡು ಹೊಡೆದು ನಿಂತಿದ್ದಾರೆ. ಅವರ ಯಾವ ಬೆದರಿಕೆಗಾಗ್ಲಿ, ಯಾವ ತಂತ್ರಕ್ಕಾಗ್ಲಿ ಭಾರತ ಬಗ್ತಾ ಇಲ್ಲ. ಇದನ್ನು ಯಾರೂ ಕೂಡ ಪ್ರಶಂಸಿಸ್ತಾ ಇಲ್ಲ. ಆದರೆ ಅವತ್ತು ನರೇಂದರ್ ಸರೆಂಡರ್ ಅಂತ ಒಂದು ನರೇಟಿವ್ ಬಿಲ್ಡ್ ಮಾಡುವಂತಹ ಕೆಲಸ ಮಾಡಿಬಿಟ್ರು. ಮೋದಿಗೆ ಇದೆಲ್ಲ ತುಂಬಾ ಚೆನ್ನಾಗಿ ಗೊತ್ತು. ಒಂದು ವೇಳೆ ಟ್ರಂಪ್ ಜೊತೆಗೆ ಮಾತನಾಡಿದ್ದೆ ಆದರೆ ಆ ವಿಚಾರವನ್ನು ಟ್ರಂಪ್ ಯಾವ ರೀತಿಯಾಗಿ ಬಳಸ್ಕೊಳ್ಬಹುದು, ನಂತರ ಭಾರತದಲ್ಲಿ ಇದು ಯಾವ ರೀತಿಯ ರಾಜಕಾರಣಕ್ಕೆ ಕಾರಣ ಆಗಬಹುದು ಅನ್ನುವಂಥ ಅಂಶಗಳು ನರೇಂದ್ರ ಮೋದಿ ಅವರಿಗೆ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ. ಹೀಗಾಗಿ ಟ್ರಂಪ್ ಅವರು ಕರೆ ಮಾಡಿದಂತಹ ಸಂದರ್ಭದಲ್ಲಿ ಮೋದಿ ಅವರು ಅದನ್ನು ಸ್ವೀಕರಿಸದೇ ಇರುವಂತಹ ಸಾಧ್ಯತೆಗಳು ಜಾಸ್ತಿ ಇದೆ. ಇದರ ಜೊತೆಗೆ ಜರ್ಮನ್ ಪತ್ರಿಕೆ ಇನ್ನೊಂದು ಅಂಶವನ್ನು ಕೂಡ ಮೆನ್ಷನ್ ಮಾಡಿದೆ. ಟ್ರಂಪ್ ಅವರ ಒಂದು ಹೇಳಿಕೆ ನರೇಂದ್ರ ಮೋದಿ ಅವರಿಗೆ ವೈಯಕ್ತಿಕವಾಗಿ ಬೇಸರ ತರಿಸಿದೆ. ಅದೇನು ಕೇಳಿದ್ರೆ, ಭಾರತ ಮತ್ತು ರಷ್ಯಾದ ಎಕಾನಮಿಗಳು ಡೆಡ್ ಎಕಾನಮಿ, ಎರಡು ಒಟ್ಟಿಗೆ ಸತ್ತು ಹೋಗ್ಲಿ, ಹೀಗಂತ ಟ್ರಂಪ್ ಒಂದು ಅತಿರೇಕದ ಹೇಳಿಕೆಯನ್ನು ಕೊಟ್ಟಿದ್ರು. ಒಂದು ದೇಶದ ಅಧ್ಯಕ್ಷರಾಗಿ ಇನ್ನೊಂದು ದೇಶದ ಎಕಾನಮಿಯ ಬಗ್ಗೆ, ಅದರಲ್ಲೂ ಟ್ರಂಪ್ ಮಾತನಾಡಿರುವಂತಹದ್ದು ವಿಶ್ವದ 4ನೇ ಅತಿ ದೊಡ್ಡ ಎಕಾನಮಿಯ ಬಗ್ಗೆ. ಇದು ನರೇಂದ್ರ ಮೋದಿ ಅವರಿಗೆ ಬೇಸರ ತರಿಸಿದೆ. ಈ ಕಾರಣದಿಂದಾಗಿಯೂ ಕೂಡ ಟ್ರಂಪ್ ಅವರನ್ನ ಮೋದಿ ಅವಾಯ್ಡ್ ಮಾಡ್ತಿರಬಹುದು ಅಂತೇಳಿ ಜರ್ಮನ್ ಪತ್ರಿಕೆ ಹೇಳ್ತಾ ಇದೆ. ಇದು ಸತ್ಯ ಇದ್ರೂ ಇರಬಹುದು. ಯಾಕೆ ಅಂತಂದ್ರೆ ಮೋದಿ ತನ್ನ ಭಾಷಣದಲ್ಲಿ ಈ ಬಗ್ಗೆ ಸುಳಿವನ್ನ ಕೂಡ ಕೊಟ್ಟಿದ್ರು. ಈ ದೇಶದ ರೈತ ಜೊತೆಗೆ ಈ ದೇಶದ ಸಣ್ಣ ಉದ್ದಿಮೆದಾರರು, ಇವರ ವಿಚಾರದಲ್ಲಿ ನಾನು ಯಾವತ್ತೂ ಕೂಡ ರಾಜಿ ಆಗೋದಿಲ್ಲ, ಇದಕ್ಕೋಸ್ಕರವಾಗಿ ವೈಯಕ್ತಿಕ ಬೆಲೆ ತೆರಲು ಕೂಡ ಸಿದ್ಧ ಅಂತ ಮೋದಿ ಒಂದು ಭಾಷಣದಲ್ಲಿ ಹೇಳಿದ್ರು. ಇಲ್ಲಿ ವೈಯಕ್ತಿಕ ಬೆಲೆ ತೆರೋದು ಅಂತಂದ್ರೆ ಏನು? ಟ್ರಂಪ್ ಜೊತೆಗಿನ ಸ್ನೇಹವನ್ನ ಬಲಿ ಕೊಡುವಂತಹದ್ದು. ಅಂತಹ ಸ್ನೇಹವನ್ನ ಬಲಿ ಕೊಡುವಂತಹದ್ದು ಉತ್ತಮವೇ. ಟ್ರಂಪ್ ಅನ್ನ ತಮ್ಮ ಸ್ನೇಹಿತ ಅಂತ ಹೇಳ್ಕೊಳ್ಳೋದಕ್ಕೆ ಮೋದಿಗೂ ಕೂಡ ಹೇಸಿಗೆ ಆಗ್ತಿರಬಹುದು. ಇದರ ಜೊತೆಗೆ ಜರ್ಮನ್ ಪತ್ರಿಕೆಯ ಈ ಆರ್ಟಿಕಲ್ನಲ್ಲಿ ಚೀನಾ ಜೊತೆಗೆ ಭಾರತದ ಸಂಬಂಧ ಸುಧಾರಣೆ ಆಗ್ತಿರೋದ್ರ ಬಗ್ಗೆ, ಭಾರತದ ಇತ್ತೀಚಿನ ಕೆಲವು ಫಾರಿನ್ ಪಾಲಿಸಿಯ ನಿರ್ಧಾರಗಳ ಬಗ್ಗೆ, ಹೀಗೆ ಅನೇಕ ವಿಚಾರಗಳನ್ನು ಮೆನ್ಷನ್ ಮಾಡಲಾಗಿದೆ. ಅದಕ್ಕೆಲ್ಲ ಜರ್ಮನ್ ಪತ್ರಿಕೆ ಬಹಳಷ್ಟು ಪ್ರಶಂಸೆಯನ್ನು ಕೂಡ ವ್ಯಕ್ತಪಡಿಸಿದೆ.
ನನ್ನ ವೈಯಕ್ತಿಕ ಅಭಿಪ್ರಾಯ ಏನು ಕೇಳಿದ್ರೆ, ಭಾರತ ಈಗೇನು ನಿರ್ಧಾರವನ್ನು ಕೈಗೊಳ್ತಾ ಇದೆಯಲ್ಲ, ಅಮೆರಿಕಾಗೆ ನಯಾ ಪೈಸೆ ಸೊಪ್ಪು ಹಾಕ್ತಾ ಇಲ್ವಲ್ಲ, ಇದನ್ನು ಹೀಗೆ ಕಂಟಿನ್ಯೂ ಮಾಡಿದ್ದೇ ಆದರೆ ಭಾರತಕ್ಕೆ ಇನ್ನಷ್ಟು ಮಾನ್ಯತೆ ಸಿಗುತ್ತೆ. ಅನೇಕ ದೇಶಗಳು ಭಾರತದ ದಾರಿಯನ್ನು ಹಿಡಿದ್ರೂ ಕೂಡ ಆಶ್ಚರ್ಯ ಇಲ್ಲ. ಈಗ ಟ್ರಂಪ್ ಕೆಲ ದೇಶಗಳ ಜೊತೆಗೆ ಮಾಡಿಕೊಂಡಿರುವಂತಹ ಟ್ರೇಡ್ ಡೀಲ್ ಇದೆಯಲ್ಲ, ಆ ದೇಶಕ್ಕೆಲ್ಲ ಸಮಂಜಸವಾಗಿ ಕಾಣ್ತಾ ಇಲ್ಲ. ಒಂಥರ ತಮ್ಮ ಎಕಾನಮಿಯ ಬಗ್ಗೆ ಭಯದಿಂದ ಅವರು ಆ ಟ್ರೇಡ್ ಡೀಲ್ ಅನ್ನು ಒಪ್ಕೊಂಡಿದ್ದಾರೆ. ಟ್ರಂಪ್ ಅವಮಾನಕಾರಿಯಾದಂತಹ ಟ್ರೇಡ್ ಡೀಲ್ಗಳನ್ನ ಅನೇಕ ದೇಶಗಳ ಜೊತೆಗೆ ಮಾಡ್ಕೊಂಡಿದ್ದಾರೆ. ಅದು ಜಪಾನೇ ಇರಬಹುದು, ಸೌತ್ ಕೊರಿಯಾ ಇರಬಹುದು, ವಿಯೆಟ್ನಾಂ ಇರಬಹುದು, ಅಥವಾ ಇತರ ದೇಶಗಳಿರಬಹುದು. ಈಗ ಭಾರತ ಯಾವ ರೀತಿಯಾಗಿ ಸೆಟೆದು ನಿಂತಿದೆ, ಚೈನಾ ಯಾವ ರೀತಿಯಾಗಿ ಅಮೆರಿಕದ ವಿರುದ್ಧವಾಗಿ ನಿಂತುಕೊಂಡಿದೆ, ಇದು ವಿಶ್ವದ ಅನೇಕ ದೇಶಗಳಿಗೆ ಮಾದರಿಯಾಗಬಹುದು. ಭಾರತವನ್ನು ಅನೇಕ ದೇಶಗಳು ಅನುಸರಿಸಲೂಬಹುದು. ಹಾಗಾದ್ರೆ ಮೋದಿ ಟ್ರಂಪ್ ಇನ್ಯಾವತ್ತೂ ಮಾತನಾಡೋದೇ ಇಲ್ವಾ, ಅಥವಾ ಟ್ರಂಪ್ ಅವರನ್ನು ಮೋದಿ ಭೇಟಿನೇ ಆಗೋದಿಲ್ವಾ ಕೇಳಿದ್ರೆ ಹಾಗೇನೂ ಇರೋದಿಲ್ಲ ಮಿತ್ರರೇ. ನನಗನ್ಸುತ್ತೆ UN ಜನರಲ್ ಅಸೆಂಬ್ಲಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಅಮೆರಿಕ ಪ್ರವಾಸ ಕೈಗೊಳ್ತಾರೆ. ಆ ಸಂದರ್ಭದಲ್ಲಿ ಟ್ರಂಪ್ ಜೊತೆಗೆ 1-to-1 ಮೀಟಿಂಗ್ ಆಗಬಹುದು. ದ್ವಿಪಕ್ಷೀಯ ಮಾತುಕತೆಗಳು ಏರ್ಪಡುವಂತ ಸಾಧ್ಯತೆಗಳು ಕೂಡ ಇದಾವೆ. ಮೋದಿ ಅದೇ ಉದ್ದೇಶದಿಂದಲೂ ಕೂಡ ಟ್ರಂಪ್ ಅವರ ಕರೆಯನ್ನ ಸ್ವಲ್ಪ ಅವಾಯ್ಡ್ ಮಾಡ್ತಿರಲೂಬಹುದು. ಆದ್ರೆ ಒಂದಂತೂ ಸತ್ಯ, ಭಾರತದ ಈ ರೀತಿಯ ಬೆಳವಣಿಗೆಗಳನ್ನ ಅಂತಾರಾಷ್ಟ್ರೀಯ ಸಮುದಾಯ, ಅದರಲ್ಲೂ ಮುಖ್ಯವಾಗಿ ಪಾಶ್ಚಿಮಾತ್ಯ ಮಾಧ್ಯಮಗಳು ಬಹಳ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಾವೆ. ಭಾರತದ ಈ ರೀತಿಯ ಗಟ್ಟಿ ನಿರ್ಧಾರಗಳು ಅವರಿಗೊಂದು ಸ್ವಲ್ಪ ಆಶ್ಚರ್ಯವನ್ನ ಹುಟ್ಟು ಹಾಕ್ತಾ ಇದೆ. ಮೋದಿ ಈ ಹಿಂದೆ G7 ನಡೆಯುವಂತಹ ಸಂದರ್ಭದಲ್ಲಿ ಟ್ರಂಪ್ ಅವರ ಆಹ್ವಾನವನ್ನು ತಿರಸ್ಕರಿಸಿದ್ರು. ಆಗ್ಲೂ ಸಹ ಟ್ರಂಪ್ ಮೋದಿಯನ್ನ ಟ್ರ್ಯಾಪ್ ಮಾಡುವಂತಹ ಪ್ರಯತ್ನವನ್ನೇ ಮಾಡಿದ್ದಾಗಿತ್ತು. ಯಾಕೆಂದ್ರೆ ಆಸಿಮ್ ಮುನೀರ್ ಅಲ್ಲಿಗೆ ಹೋಗಿದ್ದ. ಆ ಸಂದರ್ಭದಲ್ಲಿ ನರೇಂದ್ರ ಮೋದಿ ಅವರನ್ನು ಅಮೆರಿಕ ಕರೆಸಿ, ನಾನು ಇಬ್ಬರನ್ನು ಮುಖಾಮುಖಿ ಮಾಡಿಬಿಟ್ಟೆ, ಇಬ್ಬರ ನಡುವೆ ಮಾತುಕತೆ ಮಾಡಿಸ್ಬಿಟ್ಟೆ, ಈ ರೀತಿಯ ಸುಳ್ಳು ಸುದ್ದಿಯನ್ನು ಪ್ರಚಾರ ಮಾಡುವಂತಹ ಸಾಧ್ಯತೆಗಳಿದ್ವು. ಹೀಗಾಗಿ ಮೋದಿ ಟ್ರಂಪ್ ಅವರಿಂದ ಬಹಳ ಅಂತರ ಕಾಯ್ದುಕೊಳ್ತಾ ಇದ್ದಾರೆ. ಹೀಗಾಗಿಯೇ ಈ ವಿಚಾರ ಬಹಳಷ್ಟು ಸದ್ದು ಮಾಡೋದಕ್ಕೆ ಶುರು ಮಾಡಿದೆ. ಮಿತ್ರರೇ, ಈ ಎಲ್ಲ ವಿಚಾರಗಳ ಕುರಿತಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಶನ್ಗಾಗಿ